ಎಲ್ಲೂ ಬೋರ್ ಆಗಲ್ಲ. ಇನ್ನೂ ಚೆನ್ನಾಗಿದೆ, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಚೆನ್ನಾಗಿದೆ. ಮೂವಿ ಜಾಕಿ 2 ಅಂತಾನೆ ಹೇಳ್ಬೋದು. ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ ನಿರ್ದೇಶಕರು. ಎಲ್ಲಾ ಒಂದು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲ ನಾವು ಪುನೀತ್ ರಾಜ್ಕುಮಾರ್ ತರಾನೇ ನೋಡ್ಬೋದು. ಅವರು ಎಲ್ಲ ಚೆನ್ನಾಗಿದೆ. 100 ಡೇಸ್ ಪಕ್ಕ. ಜೈ ಅಪ್ಪುಬಾ, ಜೈ ಓಬಾಸ್. ಎಲ್ಲ ಆಕ್ಷನ್ ಥ್ರಿಲ್ಲರ್ ಎಲ್ಲ ಫ್ಯಾಮಿಲಿ ಎಂಟರ್ಟೈನಿಂಗ್ ಬಂದು ನೋಡ್ಬೇಕು. ಯಕ್ಕ ಯಾವ್ದು ಸೂಪರ್ ಆಗೈತೆ ಮೂವಿ ಮದ. ಯಕ್ಕ ಯಾವತ್ತಿದೆ ಯಕ್ಕನೇ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ. ವಾಪಸ್ ಇದ್ದಾನೆ. ಅಪ್ಪು ಬಂದ್ಬಿಟ್ರೆ ಎಷ್ಟು ಸೂಪರ್. ಅಲ್ಲಿ ಹೀರೋಯಿನ್ ಅವ್ಳಿಗೆ ಹೇಳ್ತಾಳೆ, ಯುವ ಸರ್ಗೆ ಹೇಳ್ತಾಳೆ, ಏನ್ ಎಲ್ಲರೂ ರೂಮ್ ಕರೆದ್ರೆ ನಿನ್ ರೂಮಲ್ಲಿ ಮನಿಕೋ ಅಂತ. ಅದು ರಾಜ್ ಮನೆ ಗೊತ್ತು. ತುಂಬಾ ಚೆನ್ನಾಗಿತ್ತು ಮೂವಿ. ಸೂಪರ್ ಸರ್. ಜೋಗಿ, ಓಮೋ, ಜಾಕಿ, ಆಮೇಲೆ ರಾಜ್ ಪಿಕ್ಚರ್ ಇತ್ತಲ್ಲ ಅಪ್ಪುದು, ಪ್ರೇಮ್ ಡೈರೆಕ್ಷನ್, ಅದು ಇಂಟ್ರಲ್ ಆಫ್ ಒಂದು ಸ್ವಲ್ಪ ಕಳಂಕ ಆಗಿ ಇದು ಚೆನ್ನಾಗಿ ಸಕ್ಸಸ್ ಮಾಡ್ಯಾರೆ. ಒಳ್ಳೆ ನಿರ್ದೇಶಕರು, ಒಳ್ಳೆ ಫ್ಯಾಮಿಲಿ, ಮಕ್ಕಳು ಬೆಂಗಳೂರಿಗೆ ಬಂದು ಜೀವನ ಮಾಡೋರು ಯಾವ ಥರ ಒಂದು ಇದು ಮಾಡಬೇಕು, ತೀರಾ ಮನ್ಸು ಕೆಡ್ಸ್ಕೊಂಡು ಇದಾಗ್ದಂಗೆ ಇರೋಕ್ಕೆ ಒಂದು ಇದು ಮಾಡ್ಯವ್ರೆ. ಎಲ್ಲ ಕಲಾವಿದರು ಎಲ್ಲ ನೋಡಿ ಇದನ್ನ ಸಹಕರಿಸ್ಬೇಕು. ಆಮೇಲೆ ಎಲ್ಲ ಸಿನಿಮಾಗಳು ನೋಡಲಿ, ಯಾರು ಒಂದು ಸ್ಟಾರ್ ವಾರ್ ಮಾಡಬಾರ್ದು. ತುಮಕೂರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ತೋವಿನಕೆರೆ, ಅಪ್ಪು ಯುವ ಸೇನೆ, ಶಾಂತರಾಜು ಮಾತಾಡ್ತಾ ಇದ್ದೀವಿ. ಫಿಲಮ್ ಮಾತ್ರ ಸೂಪರ್ ಸರ್. ಸೂಪರ್ ಆಗಿತ್ತು. ಯುವಣ್ಣ ಸಖತ್ತಾಗಿ ಮಾಡಿದ್ದಾರೆ. ನಮ್ಗೆ ತುಂಬಾ ಸಂತೋಷ. ನಮ್ಮ ಅಪ್ಪ ಬಾಸ್ ಎಲ್ಲೂ ಹೋಗಿಲ್ಲ, ನಮ್ಮ ಯುವಣ್ಣನ ಜೊತೆನೇ ಇದ್ದಾರೆ. 100 ವರ್ಷ ಅವ್ರು ಬಾಳ್ಬೇಕು, ಸುಖವಾಗಿರ್ಬೇಕು. ಮೂವಿ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಬ್ರೋ, ಮಸ್ತಾಗಿತ್ತು. ನಾವು ಅನ್ಕೊಂಡ್ ಬಂದಿದ್ಕಿನ್ನ ಇನ್ನ ಮಸ್ತಾಗಿತ್ತು. ಎಲ್ಲ ಮಸ್ತಾಗಿತ್ತು ಬ್ರೋ. ಇಂಟರ್ವಲ್ ಇಂದ ಇನ್ನೂ ಮಸ್ತಾಗಿದೆ. ಚೆನ್ನಾಗಿತ್ತು.